ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಲೀವ್ಸ್ನ ರೆಡಿ ಆದಮೇಲೆ ಯಾವ ರೀತಿ ಸ್ಲೀವ್ಸ್ನ ಶೇಪ್ ತೆಗಿಬೇಕು ಅನ್ನೋದನ್ನು, ಫ್ರಂಟ್ ಶೇಪ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಕಟಿಂಗ್ ಮಾಡುವಾಗಲೇ, ನೀವು ಬಿಗಿನರ್ಸ್ ಆಗಿದ್ದರೆ ಕಟಿಂಗ್ ಮಾಡುವಾಗಲೇ ನೀವು ಸ್ಲೀವ್ಸ್ ಶೇಪ್ ಅನ್ನೋದನ್ನು ತಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ನೀವು ಈ ಕಡೆ ಸೈಡ್ ಎರಡನ್ನೂ ಕೂಡ ಸಪ್ರೇಟ್ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸ್ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಸ್ಲೀವ್ಸ್ ಶೇಪ್ನ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಪೂರ್ತಿ ಈಗ ಸ್ಲೀವ್ಸ್ನ ರೆಡಿ ಮಾಡ್ಕೋಬಿಡಿ. ಆಲ್ರೆಡಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಧ್ಯೆ ಸೆಂಟ್ರ್ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಕಡೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅಳತೆ ಬ್ಲೌಸಿಂದ ನೋಡಿ, ಅಳತೆ ಬ್ಲೌಸಿಂದ ಭುಜದಿಂದ ಹಾರ್ಮಲ್ವರೆಗೂ ಎಷ್ಟಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಹತ್ರ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹಾರ್ಮಲ್ ಜಾಯಿಂಟ್ ಅನ್ನೋದು ನಮಗೆ ಇಲ್ಲಿಗೆ ಬರಬೇಕು. ನಾವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಜಾಯಿಂಟ್ ಅನ್ನೋದು ಇಲ್ಲಿಗೆ ಬರಬೇಕಾಗುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಆಮೇಲೆ ಕಟಿಂಗ್ ಮಾಡಿ ತೆಗಿಬೋದು. ಹಾಗಾಗಿ ಇವಾಗ ನೋಡಿ, ಇದು ಮಾರ್ಕ್ ಅನ್ನೋದು ಇಲ್ಲಿಗೆ ಬಂತು ಅಲ್ವಾ. ನಮಗೆ ಮಧ್ಯೆ ಸೆಂಟ್ರ್ ಪಾಯಿಂಟ್ ಬಂದು ಇಲ್ಲಿಗೆ ಬಂದಿದೆ. ಸೊ 1.5ವರೆಗೂ ಯಾವುದೇ ರೀತಿ ನೀವು ಶೇಪ್ ಅನ್ನೋದನ್ನು ತೆಗಿಯೋ ಆಗಿಲ್ಲ. 1.5 ತನಕ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಈ ರೀತಿ ಸ್ಟ್ರೈಟ್ ಬಂದು ನೋಡಿ, ಇದೇ ರೀತಿ ಸ್ಟ್ರೈಟ್ ಬಂದು ಈ ರೀತಿ ಹಾಕಬೇಕಾಗುತ್ತೆ. ನೀವು 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗಿಬೇಡಿ. ಇಲ್ಲಿಂದ ಬಂದು ನೀವು ಇಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಕಟಿಂಗ್ ಮಾಡೋ ಆಗಿಲ್ಲ. ಇದು ಮಧ್ಯೆ ಸೆಂಟ್ರಿಂಗ್ ಪಾಯಿಂಟು ಮತ್ತು 1.5 ಇಂಚ್ವರೆಗೂ ಕಟಿಂಗ್ ಮಾಡಬಾರ್ದು. ಇವಾಗ ನೋಡಿ, ಇದು ರೆಡಿ ಆಯಿತು. ಇವಾಗ ನೀವು ಅಟ್ಯಾಚ್ ಮಾಡ್ಕೋಬೋದು. ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಇವಾಗ ಇದು ಭುಜ ಜಾಯಿಂಟ್ ಮಾಡಾಗಿದೆ. ಇವಾಗ ನೋಡಿ, ನಾವು ಮಾರ್ಕ್ ಮಾಡ್ಕೊಂಡಿರೋದು ಈ ಕಡೆ ಇದೆ ಅಲ್ವಾ. ಇವಾಗ ಉಲ್ಟಾ ನಾವು ಈ ರೀತಿ ಇಟ್ಕೊಂಡು ಇವಾಗ ಉಲ್ಟಾ ನೋಡಿ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋತೀವಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ನಾವು ಬ್ಲೌಸ್ದು ಶೇಪ್ ಯಾವ ರೀತಿ ತೆಗೆದಿದ್ದೀವಿ ಅದು ಫ್ರಂಟ್ಗೆ ಬರಬೇಕು. ಅದೇ ರೀತಿ ನೀವು ಉಲ್ಟನೇ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.